ನಮಸ್ಕಾರ ಸ್ನೇಹಿತರೆ, ನಿಮ್ಮ ಕನ್ನಡ ಕೋಲಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ಸಂಚಿಕೆಯಲ್ಲಿ ನಾವು ನಮ್ಮ ನೆಚ್ಚಿನ ಬೆಂಗಳೂರು ನಗರದ ಹಸಿರು ಹೃದಯವೆಂದೇ ಖ್ಯಾತಿ ಪಡೆದಿರುವ ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್ ಇಲ್ಲಿ ನಡೆಯುವ ಹೂವಿನ ಪ್ರದರ್ಶನವು ವಿಶ್ವದ ಗಮನ ಸೆಳೆಯುವಷ್ಟು ವಿಶೇಷವಾಗಿದೆ. ಇಂದಿನ ಸಂಚಿಕೆಯಲ್ಲಿ ನಾವು ಹೂವಿನ ಪ್ರದರ್ಶನದ ಇತಿಹಾಸವನ್ನು ನೋಡೋಣ. 1760 ದಶಕದಲ್ಲಿ ಯುರೋಪ್ನಿಂದ ಅಪರೂಪದ ಸಸ್ಯಗಳನ್ನು ತರಿಸಿ ತೋಟವನ್ನು ಸುಂದರಗೊಳಿಸಿದರು. ಇಂಗ್ಲಿಷರ ಕಾಲದಲ್ಲಿ ಪ್ರಸಿದ್ಧ ಬೊಟಾನಿಸ್ಟ್ ಜಾನ್ ಕ್ಯಾಮರನ್ ಅವರ ಮಾರ್ಗದರ್ಶನದಲ್ಲಿ ತೋಟ ವಿಸ್ತರಿಸಲಾಯಿತು. 1890 ಹೊತ್ತಿಗೆ ಲಂಡನ್ ಕ್ರಿಸ್ಟಲ್ ಪ್ಯಾಲೇಸ್ ಮಾದರಿಯಲ್ಲಿ ಈ ಅದ್ಭುತ ಗ್ಲಾಸ್ ಹೌಸ್ ನಿರ್ಮಿಸಲಾಯಿತು. ಮೊದಲು ಹೂವಿನ ಪ್ರದರ್ಶನಗಳು 1867ರಿಂದಲೇ ಪ್ರಾರಂಭವಾದವು. 1912ರಲ್ಲಿ ಪ್ರತಿ ವರ್ಷ 2 ಬಾರಿ ನಡೆಸುವ ಪರಂಪರೆ ಶುರುವಾಯಿತು. 1951ರ ನಂತರ ಗಣರಾಜ್ಯೋತ್ಸವ ಹಾಗೂ ಸ್ವಾತಂತ್ರ್ಯ ದಿನದ ಅಂಗವಾಗಿ ಪ್ರದರ್ಶನ ನಡೆಯುತ್ತಿದೆ. ಇಂದಿನ ದಿನಗಳಲ್ಲಿ ಲಾಲ್ಬಾಗ್ ಹೂವಿನ ಪ್ರದರ್ಶನವು ಕೇವಲ ಹೂವುಗಳ ಮೇಳವಲ್ಲ, ಅದು ಇತಿಹಾಸ, ಸಂಸ್ಕೃತಿ ಹಾಗೂ ಸ್ವತಂತ್ರ ಹೋರಾಟಗಾರರಿಗೆ ಸಮರ್ಪಣೆ. ಪ್ರತಿ ಬಾರಿ ಹೊಸ ಥೀಮ್ಗಳಲ್ಲಿ ಅನುಸರಿಸಿ ಅದ್ಭುತ ಹೂವಿನ ಶಿಲ್ಪಗಳನ್ನು ತಯಾರಿಸಲಾಗುತ್ತದೆ. ಈ ವರ್ಷ ಅಂದರೆ 2025ರ 218ನೇ ಪ್ರದರ್ಶನ ಇದಾಗಿದೆ. ಸ್ನೇಹಿತರೆ, ಈ ವರ್ಷದ 218ನೇ ಸ್ವಾತಂತ್ರ್ಯ ಅಂಗವಾಗಿ ಹೂವಿನ ಪ್ರದರ್ಶನದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣನವರಿಗೆ ಗೌರವ ಸಲ್ಲಿಸಲಾಗಿದೆ. 36 ಲಕ್ಷಕ್ಕೂ ಹೆಚ್ಚು ಹೂಗಳು, ನೆದರ್ಲ್ಯಾಂಡ್ನ ರೋಸ್ ಮತ್ತು ಸ್ಟಿಮಮ್ ಹೂಗಳು ಪ್ರೇಕ್ಷಕರ ಮನ ಸೆಳೆಯುತ್ತಿದೆ. ಲಾಲ್ಬಾಗ್ ಹೂವಿನ ಪ್ರದರ್ಶನವು ಕರ್ನಾಟಕದ ಹೆಮ್ಮೆ. ಈ ವರ್ಷ ಲಕ್ಷಾಂತರ ಜನರ ಮನ ಸೆಳೆಯುವ ಸಾಂಸ್ಕೃತಿಕ ಹಬ್ಬ ಇದಾಗಿದೆ. ಸ್ನೇಹಿತರೆ, ಇಲ್ಲಿ ನಾವು ಕಳೆದ 10 ವರ್ಷಗಳ ಹೂವಿನ ಪ್ರದರ್ಶನಗಳ ಥೀಮ್ಗಳ ಪಟ್ಟಿ ಇಲ್ಲಿ ನೋಡೋಣ. 2015 ಜನವರಿ ಗಣರಾಜ್ಯೋತ್ಸವ, ಕೆಂಪುಕೋಟೆ, ದೆಹಲಿ. ಮತ್ತು 2015 ಆಗಸ್ಟ್ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಬೆಂಗಳೂರು ಅರಮನೆ ಮತ್ತು ಮೈಸೂರಿನ 5 ಮಹಾರಾಜರ ಸಮರ್ಪಣೆ. 2016 ಆಗಸ್ಟ್ ಸ್ವಾತಂತ್ರ್ಯ ದಿನಾಚರಣೆ, ಭಾರತದ ಸಂಸತ್ ಭವನ. 2017 ಕುವೆಂಪುರವರ ಹೂವಿನ ಮನೆ. 2018 ಸಶಸ್ತ್ರ ಪಡೆಗಳು ಮತ್ತು ಕನ್ನಡ ಚಲನಚಿತ್ರೋದ್ಯಮಕ್ಕೆ ಗೌರವ ಸಲ್ಲಿಸುತ್ತದೆ. 2019 ಮಹಾತ್ಮ ಗಾಂಧಿಯವರ 150ನೇ ಜನ್ಮದಿನೋತ್ಸವ ಮತ್ತು ಜಯಚಾಮರಾಜೇಂದ್ರ ಒಡೆಯರ್ ಅವರಿಗೆ ಗೌರವ. 2020 ಮತ್ತು 2021 ಯಾವುದೇ ಪ್ರದರ್ಶನಗಳು ನಡೆದಿಲ್ಲ. ಅದ್ಯಾಕೆಂದರೆ ನಮಗೆಲ್ಲ ಗೊತ್ತು, ಅದೇ ಕೊರೋನಾ ಅಂತ ಯಾವುದೇ ಪ್ರದರ್ಶನಗಳು ನಡೆದಿಲ್ಲ. 2022 ನಮ್ಮ ನೆಚ್ಚಿನ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವರಿಗೆ ಗೌರವ. 2023 ಬೆಂಗಳೂರು ನಗರದ ಇತಿಹಾಸ ಮತ್ತು ವಿಧಾನಸೌಧ ಮತ್ತು ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ ಅವರ ಪರಂಪರೆ ತಿಳಿಸುತ್ತದೆ. 2024 ಡಾಕ್ಟರ್ BR ಅಂಬೇಡ್ಕರ್ ಅವರ ಜೀವನ ಮತ್ತು ಕೊಡುಗೆಗಳು. 2025 ಜನವರಿಯಲ್ಲಿ ಮಹರ್ಷಿ ವಾಲ್ಮೀಕಿಯವರ ಚಿತ್ರಗಳು. ಸ್ನೇಹಿತರೆ, ಪ್ರತಿ ವರ್ಷ ಲಕ್ಷಾಂತರ ಜನರ ಮನ ಸೆಳೆಯುವ ಸಾಂಸ್ಕೃತಿಕ ಹಬ್ಬ ಇದು. ನೀವು ಈ ಬಾರಿ ಹೂವಿನ ಪ್ರದರ್ಶನ ನೋಡಿದ್ದೇ ಆದರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ಬರೆಯಿರಿ. ಲಾಲ್ಬಾಗಿನ ಹೂವಿನ ಪ್ರದರ್ಶನದ ಇತಿಹಾಸ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಚಿಕ್ಕ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಒಂದು ಚಿಕ್ಕ ಸಬ್ಸ್ಕ್ರೈಬ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.